ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ನಾನು BTCನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. BTCನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಯಾವ ಪಾಯಿಂಟಲ್ಲಿ ಬರುತ್ತೆ ಅಂದರೆ ನೋಡಿ, ಈ ಪಾಯಿಂಟಲ್ಲಿ ನಮಗೆ ಸೆಲ್ಲಿಂಗ್ ಕಂಡು ಬರುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಏಂತಕ್ಕೆ ಈ ಒಂದು ಸೆಲ್ಲಿಂಗ್ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಟ್ರೇಡನ್ನು ಇನ್ನೂ ತೊಗೊಂಡಿಲ್ಲ, ಇಲ್ಲಿಗೆ ಬಂತಂದರೆ ಎಂಟ್ರಿನ ತೊಗೊತೀವಿ ಅಷ್ಟೇ. ಕಾಯ್ತಾ ಇದ್ದೀವಿ, ಟ್ರೇಡಿಂಗ್ ಪ್ಲಾನ್ನ ಮಾಡಾಗಿದೆ. ಇಲ್ಲಿ ಒಂದು ಮುಖ್ಯವಾಗಿ ಏನಪ್ಪ ಅಂದರೆ, ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲು ಮುಖ್ಯವಾದ ಕಾರಣಗಳನ್ನ ತಿಳ್ಕೊಬೇಕಾಗುತ್ತೆ. ನೋಡಿ, ಒಳ್ಳೆ ಸೆಲ್ಲಿಂಗ್ ಆಗಿದೆ. ಸೆಲ್ಲಿಂಗ್ ಆದಮೇಲೆ ಬೈಯಿಂಗ್ ಬಂತು. ಬೈಯಿಂಗ್ ಬಂದಾದ್ಮೇಲೆ ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಅಲ್ಟಿಮೇಟ್ ಬೈಯಿಂಗ್ ಆಕ್ಟಿವಿಟಿ, ಇವೆಲ್ಲ ಅಲ್ಟಿಮೇಟ್ ಬೈಯಿಂಗ್ ಆಕ್ಟಿವಿಟಿಗಳು ನಡೆದಿದೆ. ಇಷ್ಟೆಲ್ಲ ಬೈಯಿಂಗ್ ಆಕ್ಟಿವಿಟೀಸ್ ನಡೆದಿದ್ರೂ ಕೂಡ ನೋಡಿ, ಒಳ್ಳೆ ಸೆಲ್ಲಿಂಗ್ ಆಗಿ ಪ್ರೈಸು ಫರ್ದರ್ ಕೆಳಗಡೆ ಹೋಗಿಲ್ಲ. ನೋಡಿ, ಎಲ್ಲ ಕಡೆ ಬೈಯಿಂಗ್ ಆಗಿದೆ. ನೋಡಿ, 1 ಪಾಯಿಂಟ್ ಬೈಯಿಂಗ್. ಬಟ್ ಫರ್ದರ್ ಮೇಲೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಬೈಯರ್ಸು SLಗಳೆಲ್ಲನೂ ಎಲ್ಲೆಲ್ಲಿ ಬೈ ಮಾಡಿರ್ತಾರೆ ಅಲ್ಲೆಲ್ಲ ಖಂಡಿತ 100% ಇಟ್ಟಿರ್ತಾರೆ. ಓಕೆನಾ, ಎಲ್ಲನೂ ಇಟ್ಟಿದ್ದಾರೆ. ಇವಾಗ ನಾವು ಬೈ ಮಾಡೋದನ್ನು ಕೂಡ SLಗಳನ್ನ ಇಲ್ಲ ಇಲ್ಲಿಟ್ಟಿರ್ತೀವಿ, ಇಲ್ಲ ಇಲ್ಲಿಟ್ಟಿರ್ತೀವಿ, ಇಲ್ಲ ಇಲ್ಲಿ ಎಲ್ಲ ಕಡೆ ಇಟ್ಟಿರ್ತೀವಿ. ಈ ಒಂದು SLಗಳನ್ನ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನ ಬಿಗ್ ಪ್ಲೇಯರ್ಸ್ಗಳು ತಿಳಿದುಕೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಬಿಗ್ ಪ್ಲೇಯರ್ಸ್ ಲೆಕ್ಕದಲ್ಲಿ ಹೇಳ್ತಾ ಇರೋದು. ಬಿಗ್ ಪ್ಲೇಯರ್ಸ್ ಈ SLಗಳೆಲ್ಲನೂ ಎಲ್ಲೆಲ್ಲಿ ಇಟ್ಟಿದ್ದಾರೆ, ರಿಟೇಲ್ ಪೀಪಲ್ಗಳು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಜೊತೆಗೆ ನೋಡಿ, ಪ್ರೈಸ್ ಮೇಲೆ ಹೋದಂಗೆ ಈ ದೊಡ್ಡ ಕ್ಯಾಂಡಲ್ ನೋಡ್ಬಿಟ್ಟು ಬೈ ಮಾಡಿರೋರು ತುಂಬ ಜನ ಇರ್ತಾರೆ. ಈ ಬಿಗ್ ಕ್ಯಾಂಡಲ್ ನೋಡಿ, ಇಲ್ಲೆಲ್ಲ ಬೈ ಮಾಡಿದ್ದಾರೆ, ಟಾಪಲ್ಲಿ ಬೈ ಮಾಡಿದ್ದಾರೆ, ಇಲ್ಲೆಲ್ಲ ಬೈ ಮಾಡಿದ್ದಾರೆ. ಇವ್ರೇನಾಗಿರ್ತಾರೆ ಯೋಚಿಸಿದ್ದೀರಾ? ಇವರೆಲ್ಲ ಇಲ್ಲಿ ಬೈ ಮಾಡಿದವರು ವಾಪಸ್ ಬಂದಾಗ ಇಲ್ಲಿಂದ ಇಲ್ಲಿಗೆ ನೀವು ನೋಡಿದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ 400 ಪಾಯಿಂಟ್ 500 ಪಾಯಿಂಟ್ ಇದೆ. 500 ಪಾಯಿಂಟ್ SL ಇಟ್ಕೊಳಕ್ಕಾಗುತ್ತಾ? ಇಲ್ಲ ಅಲ್ಲ, ಕ್ಲೋಸ್ ಮಾಡಲೇಬೇಕು. ಅವ್ರದ್ದೆಲ್ಲ ಕಂಪ್ಲೀಟಾಗಿ ಇಲ್ಲಿ ಏನು ಮಾಡಿರ್ತಾರೆ ಬಿಗ್ ಪ್ಲೇಯರ್ಸ್ ಅಂದರೆ, ಸ್ಟಾಪ್ ಲಾಸ್ ಹಂಟಿಂಗ್ನ ಮಾಡೋದಕ್ಕೆ 100% ಬರ್ತಾರೆ ಬಂಧುಗಳೇ. ಯಾರ್ಯಾರು ಬೈ ಮಾಡಿದ್ದಾರೆ ಅವರ ಸ್ಟಾಪ್ ಲಾಸ್ಗಳನ್ನು ಬೇಟೆಯಾಡುವುದಕ್ಕೆ ಪ್ರೈಸ್ ಕೆಳಗಡೆ ಬಂದೇ ಬರುತ್ತೆ. ಈ ಒಂದು ಕಾರಣದಿಂದ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲು ಕಾಯುತ್ತಿದ್ದೇನೆ. ನೋಡಿ, ಒಂದು ಟ್ರೇಡ್ನ ತೊಗೊಬೇಕಂದ್ರೆ ಏನಾಗಿದೆ ಅಂತ ಪ್ರತಿಯೊಂದನ್ನು ಗಮನಿಸಬೇಕಾಗುತ್ತೆ. ಎರಡನೇದು, ಯಾವ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದೀನಿ, ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಸಂಪೂರ್ಣವಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ ಎಂಟ್ರಿನ ತೆಗೆದುಕೊಂಡಿಲ್ಲ, ಎಂಟ್ರಿಯನ್ನು ತೆಗೆದುಕೊಳ್ಳುತ್ತೇನೆ. ಜೊತೆಗೆ ಈ ಒಂದು ಟ್ರೇಡನ್ನು ಏನು ನಾವು ಇವಾಗ ಅನಾಲಿಸಿಸ್ ಮಾಡಿದ್ದೀವಿ, ಒಂದು ಟ್ರೇಡನ್ನು ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಕೊಟ್ಟಾಗಿದೆ. ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ ನೋಡಿ. ನಮ್ಮ ಕೋರ್ಸನ್ನು ಯಾರು ತೆಗೆದುಕೊಂಡಿರುತ್ತಾರೆ ಅವರಿಗೆ ಅಶೋಕ್ ಆರ್ಡರ್ ಬ್ಲಾಕ್ ಅನ್ನೋ ಒಂದು ಪ್ರೀಮಿಯಂ ಗ್ರೂಪನ್ನು ಕ್ರಿಯೇಟ್ ಮಾಡಿರ್ತೀವಿ. ಇಲ್ಲಿ ಗಮನಿಸಿ, ಇಲ್ಲಿ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಟೈಮು 4:45 ಕೊಟ್ಟಿರೋವಂಥದ್ದು. 4:45. ಇವಾಗ ನೋಡಿ 4:52. ಜಸ್ಟ್ 7 ನಿಮಿಷದ ಹಿಂದೆ. ಅಂದರೆ ನಮ್ಗೆ ಆವಾಗಲೇ ಗೊತ್ತಿದೆ ಪ್ರೈಸ್ ಕೆಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇನ್ನೂ ಪ್ರೈಸ್ ಕೆಳಗಡೆ ಬಿದ್ದಿಲ್ಲ ಬಂಧುಗಳೇ. ಆಲ್ರೆಡಿ ಮಾರ್ಕ್ ಮಾಡಿ ಲೈವ್ ಮಾರ್ಕೆಟ್ನಲ್ಲಿ ಕೊಡಲಾಗಿದೆ. ಈ ಥರ ಯಾರು ನಮ್ಮ ಕೋರ್ಸನ್ನು ತೊಗೊಂಡಿರ್ತಾರೆ ಅವ್ರಿಗೆ ಪ್ರತಿಯೊಂದನ್ನು ಕೂಡ ನಮ್ಮ ಪ್ರೀಮಿಯಂ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಏನೇನನ್ನು ಕೊಟ್ಟಿದ್ದೀವಿ, ಮಾರ್ಕ್ ಮಾಡಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಕಾಯ್ತಾ ಇದ್ದೀನಿ ಎಂತಕ್ಕೋಸ್ಕರ, ಎಂಟ್ರಿಗೋಸ್ಕರ. ನೋಡಿ, ಅನಾಲಿಸಿಸ್ ಮಾಡೋದಕ್ಕೆ ಮುಖ್ಯವಾಗಿ ತಾಳ್ಮೆ ಬೇಕು. ಪ್ಲಾನ್ ಮಾಡೋದಕ್ಕೆ ಮುಖ್ಯವಾಗಿ ತಾಳ್ಮೆ ಬೇಕು. ಪ್ಲಾನ್ ಮಾಡಾದ್ಮೇಲೆ ಎಂಟ್ರಿಗೋಸ್ಕರನೂ ಕೂಡ ತಾಳ್ಮೆ ಬೇಕು. ತಾಳ್ಮೆ ಇರಲೇಬೇಕು, ಇಲ್ಲಾಂದರೆ ಏನು ಮಾಡಲು ಸಾಧ್ಯವಿಲ್ಲ. ನಮಗೇನೋ ಗೊತ್ತುಬಿಟ್ಟೈತೆ, ಇಲ್ಲೇ ತೊಗೊಂಬಿಟ್ರೆ SL ಕಮ್ಮಿ ಆಗುತ್ತೆ, ಇವೆಲ್ಲನೂ ಮಾಡಬಾರ್ದು. ಏನು ಮಾಡಬೇಕು ನಾವು? ತಾಳ್ಮೆಯಿಂದ ಪರ್ಫೆಕ್ಟ್ ಎಂಟ್ರಿಗೋಸ್ಕರ ಕಾಯಲೇಬೇಕು.
ಬಂಧುಗಳೇ, ಈ ಪಾಯಿಂಟಲ್ಲಿ ಆಲ್ರೆಡಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಎಸ್ ಎಲ್ ಬಂದು 300 ಪಾಯಿಂಟ್ಸ್ ಇದೆ. ರಿವಾರ್ಡು 60 ಅಂದರೆ 1:2ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಎಂಟ್ರಿಗೋಸ್ಕರ ಎಷ್ಟು ತಾಳ್ಮೆಯಿಂದ ಕಾಯಿದ್ವಿ. ಖಂಡಿತ ತಾಳ್ಮೆ ಇರಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಎಂಟ್ರಿ ತೊಗೊಂಡಾದ್ಮೇಲೂ ಕೂಡ ತಾಳ್ಮೆಯಿಂದ ಇರಬೇಕು ಬಂಧುಗಳೇ. ಓಕೆನಾ? ಫಸ್ಟ್ ಟಾರ್ಗೆಟು ನನ್ನ ಪ್ರಕಾರ ಈ ಪಾಯಿಂಟ್ ಫಸ್ಟ್ ಟಾರ್ಗೆಟ್ ಬಂಧುಗಳೇ. ಈ ಪಾಯಿಂಟ್ ಅಲ್ಲಿವರೆಗೂ ಎಷ್ಟಾಗುತ್ತೆ ನಮಗೆ? ಓಕೆ, ನಿಯರ್ ಟು ದಿ 1:1 ಇಲ್ಲ, ಬಟ್ ಅಲ್ಲಿಗೆ ಇಡಲೇಬೇಕದು. ಓಕೆನಾ? ಅಲ್ಲಿಗೆ ಇಡಲೇಬೇಕು. ಆದ ಕಾರಣ ನಾವು ಅಲ್ಲಿಗೆ ಇಟ್ಕೊತೇನೆ. ಇವಾಗ ಎಂಟ್ರಿಯನ್ನು ತೆಗೆದುಕೊಂಡ ಮೇಲೆ ಟಾರ್ಗೆಟ್ಗೋಸ್ಕರನೂ ಕೂಡ ನಾವೇನು ಮಾಡಬೇಕು? ತಾಳ್ಮೆಯಿಂದ ಕಾಯಬೇಕು. ಟಾರ್ಗೆಟ್ಗೋಸ್ಕರ ವೈಟಿಂಗ್. ನೋಡಿ, ಇವಾಗ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಒಂದು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಪ್ರೈಸ್ ಬಿಹೇವಿಯರ್ನ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಒಂದು ದೊಡ್ಡದಾದ ಕ್ಯಾಂಡಲ್ನ ಬಿಗ್ ಪ್ಲೇಯರ್ಸ್ ತರ್ತಾರೆ. ದೊಡ್ಡದಾದ ಕ್ಯಾಂಡಲ್ ಯಾವ ಕಡೆ ಬರುತ್ತೆ? ಸೆಲ್ಲಿಂಗ್ ಕಡೆ ಬರುತ್ತೆ. ಬಿಗ್ ಕ್ಯಾಂಡಲ್ ಬರುತ್ತೆ. ಅಬ್ಸರ್ವ್ ಮಾಡಿ, ಇದೊಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇರೋದು ಬಂಧುಗಳೇ. ಯಾವುದೇ ಥರದ ಡೇಟಾನ ಇಟ್ಕೊಂಡು ಹೇಳ್ತಾ ಇಲ್ಲ. ನನ್ನ ಒಂದು 20 years ಎಕ್ಸ್ಪೀರಿಯನ್ಸಲ್ಲಿ ಈ ಒಂದು ಕ್ಯಾಂಡಲ್, ಬಿಗ್ ಕ್ಯಾಂಡಲ್ ಸೆಲ್ಲಿಂಗ್ ಕಡೆ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಬಿಗ್ ಪ್ಲೇಯರ್ಸ್ ಇದನ್ನು ಕ್ರಿಯೇಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇದನ್ನು ರೀಟೇಲ್ ಪೀಪಲ್ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ. ಆವಾಗಲೇ ನಾನು ಹೇಳಿದ್ದೀನಲ್ಲ, ಸ್ಟಾಪ್ ಲಾಸ್ ಹಂಟಿಂಗ್ ಅಂತ, ಬೇಟೆ ಆಡೋದಕ್ಕೆ ಬರ್ತಾರೆ ಅಂತ. ನೋಡಿ, ಬಿಗ್ ಕ್ಯಾಂಡಲ್ ನಿಮ್ಮ ಕಣ್ಮುಂದೆ ಹೆಂಗೆ ಬರುತ್ತೆ ಅಂತ ನೋಡಿ. ಬರ್ತಾನೆ ಇದೆ, ಆಲ್ರೆಡಿಯಾ ಶುರುವಾಗೋಯ್ತು, ಬಂದೇ ಬಿಡ್ತು. ಕ್ಯಾಂಡಲ್ ಬರುತ್ತೆ ಅಂತ ಇದ್ನಲ್ಲ, ಬಿಗ್ ಕ್ಯಾಂಡಲ್ ಬಂದೇ ಬಿಡ್ತು ಮಾರ್ಕೆಟಲ್ಲಿ. ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ ಬಂಧುಗಳೇ. ಟಾರ್ಗೆಟನ್ನು ಕೂಡ ರೀಚ್ ಆಗಿದೆ. ಬಿಗ್ ಕ್ಯಾಂಡಲ್ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಬಿಗ್ ಕ್ಯಾಂಡಲ್ ಬಂತು. 600 ಪಾಯಿಂಟ್ಸ್ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್. ವೆರಿ ಸಿಂಪಲ್ ಅಲ್ವಾ ಬಂಧುಗಳೇ? ಇದು ನೋ ಕಾಂಪ್ಲಿಕೇಟೆಡ್, ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ನೀವೇ ಯೋಚನೆ ಮಾಡಿ, ಬಿಗ್ ಪ್ಲೇಯರ್ಸ್ ಕ್ಯಾಂಡಲ್ ಬರುತ್ತೆ ಅಂತ ಹೇಳ್ತದೆ, ರಪ್ ಅಂತ ಬಂದು ರಪ್ ಅಂತ ಹೋಯ್ತು. ಇದನ್ನೇ ನೋಡಿ ನಾವು ಹೇಳೋದು. ಏನಂತ ಗೊತ್ತಾ ಇದಕ್ಕೆ? ಏನೇಳಿ, ಬಿಗ್ ಪ್ಲೇಯರ್ಸ್ಗಳು ಸ್ಟಾಪ್ ಲಾಸ್ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅವ್ರದನ್ನು ಬೇಟೆ ಆಡೋದಕ್ಕೆ ಬಂದಿರೋವಂಥದ್ದು. ಸ್ಟಾಪ್ ಲಾಸ್ ಬೇಟೆ ಅಂತ ಕರಿತೀವಿ. ಬೇಟೆಗಾರರ ಬೇಟೆ, ಸ್ಟಾಪ್ ಲಾಸ್ ಬೇಟೆ. ಯಾರ್ದಿದು? ಬಿಗ್ ಪ್ಲೇಯರ್ಸ್ ಸ್ಟಾಪ್ ಲಾಸ್ ಬೇಟೆ. ಇಷ್ಟೇ ಬಂಧುಗಳೇ, ನೋ ಕಾಂಪ್ಲಿಕೇಟೆಡ್ ಅಂತ ಹೇಳ್ತಾ, ಈ ಒಂದು ಅತ್ಯದ್ಭುತವಾದ ಬಿಗ್ ಪ್ಲೇಯರ್ ಯಾವ ಥರ ಸ್ಟಾಪ್ ಲಾಸ್ಗಳನ್ನು ಬೇಟೆಯಾಡುತ್ತಾರೆ ಎಂಬುದನ್ನು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ 600 ಪಾಯಿಂಟ್ಸನ್ನು ಈ ಒಂದು ಟ್ರೇಡಲ್ಲಿ ತೆಗೆಯಲಾಗಿದೆ. ಈ ಒಂದು ಸ್ಟಾಪ್ ಲಾಸ್ ಹಂಟಿಂಗ್, ಬೇಟೆಗಾರರ ಬೇಟೆಯ ಈ ಒಂದು ಟ್ರೇಡಿಂಗ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.